Hello everyone, this is Dr. Niranjan Babu HS, working as a Assistant Professor of Commerce at Maharani Women's Commerce and Management College, Mysore. We are making a discussion over an interesting subject, disasters management. This subject is prescribed for third semester BCom for the University of Mysore. We are in the 22nd session in this subject. We shall see what we will be discussing today in this session. We will be discussing over the hazard and the risk vulnerability profile of India. What are the important hazards, and also the vulnerability profile of India, and as well as the components of disaster relief, particularly health and the waste management. These are the things which we'll be discussing in this slide. ನಾವು ಈ 22ನೇ ಸೆಷನಲ್ಲಿ ಏನನ್ನ ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ, ಭಾರತದಲ್ಲಿ ಇರುವಂತಹ ಅಥವಾ ಭಾರತಕ್ಕೆ ಎದುರಾಗುವಂತಹ ಅಪಾಯಗಳು ಮತ್ತು ದುರ್ಬಲತೆಯ ನೋಟ ಏನಿದೆ ಅದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ, ಕಾಂಪೊನೆಂಟ್ಸ್ ಆಫ್ ಡಿಸಾಸ್ಟರ್ಸ್ ರಿಲೀಫ್ ಅಂದರೆ ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ನಿರ್ವಹಣೆಯ ಭಾಗವಾಗಿ ವಿಪತ್ತಿಗೆ ಒಳಪಟ್ಟಂತಹ ಪ್ರದೇಶಗಳಿಗೆ ಮತ್ತು ಜನಗಳಿಗೆ ಯಾವ ಪರಿಹಾರ ಅಂಶಗಳನ್ನು ನೀಡಬೇಕಾಗುತ್ತೆ ತುರ್ತಾಗಿ ಅನ್ನೋದ್ರ ಬಗ್ಗೆ, ಅದರಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ತ್ಯಾಜ್ಯ ನಿರ್ವಹಣೆ, ಆರೋಗ್ಯ ದೃಷ್ಟಿಕೋನದಿಂದ ವೈದ್ಯಕೀಯ ನಿರ್ವಹಣೆ ಏನನ್ನು ನೀಡಬೇಕು, ಮತ್ತು ಆ ವಿಪತ್ತು ಸಂಭವಿಸಿದಂತಹ ಸ್ಥಳಗಳಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. We shall make a quick recap what we have discussed in the last session. In the last session, we were able to see what are the important hazards and the vulnerability profile of India, and also the components of disaster relief, where we discussed about the water, food and sanitization. ಕಳೆದ 21ನೇ ಸೆಷನ್ನಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತ ನೋಡೋದಾದರೆ, ಭಾರತದಲ್ಲಿ ವಿಪತ್ತಿನ ಕಾರಣದಿಂದಾಗಿ ಯಾವ ರೀತಿಯ ಅಪಾಯಗಳನ್ನು ಭಾರತ ಎದುರಿಸ್ತಾ ಇದೆ, ಹಾಗೆ ದುರ್ಬಲತೆ ಏನನ್ನು ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ನೋಟವನ್ನು ನೋಡಿದ್ದೇವೆ. ಎಲ್ಲ ರಾಜ್ಯಗಳಲ್ಲಿ ವಿಭಿನ್ನ ಬಗೆಯ ವಿಪತ್ತುಗಳು ಯಾವುದಾದ್ರು ನೋಡಿದ್ದೇವೆ. ಹಾಗೆ ವಿಪತ್ತು ನಿರ್ವಹಣೆ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕು ಮತ್ತು ಏನೇನು ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆನ ಮಾಡಿದ್ವಿ ಕಳೆದ ಸೆಷನಲ್ಲಿ. ಹಾಗೆ ಅದರಲ್ಲಿ ಬಹಳ ಮುಖ್ಯವಾಗಿ ಕುಡಿಯುವ ನೀರನ್ನು, ಆಹಾರವನ್ನು ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡಿದ್ದೇವೆ. ಈಗ ಈ ಸೆಷನ್ನ ವಾಟ್ ಆರ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ಸ್, ಏನು ಚರ್ಚೆ ಮಾಡ್ತಿರುವಂಥ ಉದ್ದೇಶಗಳೇನು, ಟು ನೋ ಅಬೌಟ್ ದ ಡಿಸಾಸ್ಟರ್ ರಿಲೀಫ್ ಕಾಂಪೊನೆಂಟ್ಸ್, ಪರಿಹಾರ ಕ್ರಮಗಳೇನು, ವಿಪತ್ತಿನ ಸಂದರ್ಭದಲ್ಲಿ ವಿಪತ್ತಿಗೊಳಪಟ್ಟಂಥ ಪ್ರದೇಶಗಳಿಗೆ ಜನರಿಗೆ ಏನನ್ನು ತುರ್ತಾಗಿ ಒದಗಿಸ್ಕೊಡ್ಬೇಕಾಗುತ್ತೆ ಪರಿಹಾರ ಕ್ರಮಗಳನ್ನು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಕೊಡೋದು ನಮ್ಮ ಉದ್ದೇಶ ಅಂತಂದರೆ ಈ ಚರ್ಚೆ ಮುಖಾಂತರ ಹೆಲ್ತ್ ಕೇರ್ ಆ್ಯಂಡ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಇಶ್ಯೂಸ್. ಹೆಲ್ತ್ ಕೇರ್ ಅಂತಂದರೆ ವೈದ್ಯಕೀಯ ನೆರವುಗಳನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ವೈದ್ಯಕೀಯ ನೆರವು ಅಗತ್ಯ ಇದೆ ಅಥವಾ ಆರೋಗ್ಯ ರಕ್ಷಣೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದ್ರ ಬಗ್ಗೆ, ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಹೇಗೆ ನಿರ್ವಹಿಸಬೇಕಾಗುತ್ತೆ, ಯಾವುದೇ ರೀತಿಯ ಅಪಾಯವನ್ನು ಸಂಭವಿಸದೇ ಇರೋ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು ಈ ಸೆಷನ್ನ ಮುಖ್ಯ ಉದ್ದೇಶ. ಈ ಚರ್ಚೆಯ ಕೊನೆಯಲ್ಲಿ ವಾಟ್ ಈಸ್ ದ ಔಟ್ಕಮ್ ಆಫ್ ದ ಸೆಷನ್, ದ ಸ್ಟೂಡೆಂಟ್ಸ್ ವಿಲ್ ಅಕ್ವೈರ್ ದ ನಾಲೆಡ್ಜ್ ರಿಲೇಟಿಂಗ್ ಟು ದ ಡಿಸಾಸ್ಟರ್ಸ್ ರಿಲೀಫ್ ಕಾಂಪೊನೆಂಟ್ಸ್, and also the students will learn about the healthcare management and the solid waste management during the disasters. ಈ ಚರ್ಚೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಆಗುವಂಥ ಲಾಭ ಏನು ಅಂತಂದರೆ, ಅವರು ವಿಪತ್ತು ನಿರ್ವಹಣೆಯ ಅಂಗವಾಗಿ ವಿಪತ್ತಿನ ಪರಿಹಾರ ಕ್ರಮಗಳು ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಅವರು ಮಾಡುವುದರ ಮುಖಾಂತರ ಜ್ಞಾನವನ್ನು ಪಡ್ಕೊಳ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂದರೆ ವಿಪತ್ತಿಗೆ ಒಳಪಟ್ಟಂಥ ಪ್ರದೇಶಗಳಿಗೆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ, ನೈರ್ಮಲ್ಯಗಳನ್ನು ಕಾಪಾಡಿಕೊಳ್ಳಿಕ್ಕೆ ವೈದ್ಯಕೀಯ ನೆರವು ಏನು ಅಗತ್ಯ ಇದೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಹಾಗೆ ಘನತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳಬಹುದು. ಈಗ ಚರ್ಚೆಯನ್ನು ಪ್ರಾರಂಭ ಮಾಡೋದಾದರೆ, ನಾವು ಡಿಸಾಸ್ಟರ್ಸ್ ರಿಲೀಫ್ ಅಂದರೆ ಪರಿಹಾರ ಕ್ರಮಗಳ ಬಗ್ಗೆ, ವಿಪತ್ತು ಸಂಭವಿಸಿದಂತಹ ಸ್ಥಳಗಳಲ್ಲಿ ಯಾವ ರೀತಿಯಾದಂಥ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆಯ ಬಗ್ಗೆ ಈ ಸೆಷನಲ್ಲಿ ನಾವು ನೋಡ್ತಾ ಇದ್ದೇವೆ. ಟು ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್, ದ ಕಾಂಪೊನೆಂಟ್ಸ್ ಆಫ್ ದ ಡಿಸಾಸ್ಟರ್ಸ್ ರಿಲೀಫ್. ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಲೈಕ್ cyclones, earthquakes, floods, tsunamis, etc., thousands of people in those areas are need to be relocated to the safer places, and also the proper arrangements
arrangements for the temporary shelter, food, water, sanitization, and the emergency equipments like fire, diffusing equipments, blankets, dresses, heat producing machines, flashlights, etc. must be made available in the rescue places. ನಾವು ಈ ಸ್ಲೈಡಲ್ಲಿ ಏನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ಪರಿಹಾರದ ಕ್ರಮವಾಗಿ ವಿಪತ್ತಿನ ಸಂದರ್ಭಗಳಲ್ಲಿ, ಅಂದರೆ ಅದು ಪ್ರಾಕೃತಿಕವಾದಂತಹ ಅಥವಾ ಮಾನವ ನಿರ್ಮಿತ ಇರ್ಬೋದು. ಪ್ರಾಕೃತಿಕವಾಗಿ ಯಾವೆಲ್ಲ ಅಪಾಯಗಳು ಬರ್ತವೆ ಅಥವಾ ಒಂದು ವಿಪತ್ತುಗಳಿದೆ ಅಂತ ನಾವು ನೋಡೋದಾದರೆ, ಭೂಕಂಪ ಇದೆ, ಪ್ರವಾಹ ಇದೆ, ಬರ ಇದೆ, ಚಂಡಮಾರುತ ಇದೆ, ಸುನಾಮಿ ಇರಬಹುದು, ಭೂಕುಸಿತ ಇರುವಂಥದ್ದು ಇರಬಹುದು. ಇದೆಲ್ಲ ಸಂಭವಿಸಿದಂತಹ ಸ್ಥಳಗಳಲ್ಲಿ ಸಾವಿರಾರು ಜನರು ನಿರಾಶ್ರಿತರಾಗಿ ಅಭದ್ರತೆಯಿಂದ ಯಾವುದೇ ರಕ್ಷಣೆ ಇಲ್ಲದೆ ಅವರು ಏನಾದರೂ ಸಹಾಯಕ್ಕೋಸ್ಕರ ಮೊರೆಯನ್ನು ಇಡ್ತಾ ಇರ್ತಾರೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಈ ವಿಪತ್ತುಗಳು ಸಂಭವಿಸಿದಂತಹ ಸ್ಥಳಗಳಲ್ಲಿ ಇರುವಂಥ ಸಾರ್ವಜನಿಕರನ್ನು ಸುರಕ್ಷಿತವಾದಂತಹ ಸ್ಥಳಗಳಿಗೆ ನಾವು ಸ್ಥಳಾಂತರ ಮಾಡುವುದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ಆದರೆ ಈ ರೀತಿ ಸ್ಥಳಾಂತರ ಮಾಡೋದರಿಂದ ಅತಿ ಹೆಚ್ಚು ಮಾನವ ಪ್ರಾಣ ಹಾನಿಯಾಗೋದನ್ನು ನಾವು ತಪ್ಪಿಸಬಹುದಾಗಿದೆ. ಸೊ ಹಾಗಾಗಿ ಮೊದಲು ತೆಗೆದುಕೊಳ್ಬೇಕಾದ ಪರಿಹಾರ ಕ್ರಮ ಏನು ಅಂತಂದರೆ, ಎಲ್ಲಿ ವಿಪತ್ತು ಸಂಭವಿಸಿದೆ ಅಲ್ಲಿ ಇನ್ನಷ್ಟು ಅನಾಹುತ ಆಗದೇ ಇರುವಂಥ ರೀತಿಯಲ್ಲಿ ನಾವು ಸಾರ್ವಜನಿಕರನ್ನು ಸ್ಥಳಾಂತರ ಮಾಡೋದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಮತ್ತು ಆ ವಿಪತ್ತು ಒಳಗಾದಂತಹ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಸತಿಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಆಹಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಆಹಾರವನ್ನು ಕೊಡಲಿಕ್ಕೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟೆಂಪ್ರವರಿ ಟಾಯ್ಲೆಟ್ಗಳ ಮತ್ತು ಮೂತ್ರಾಲಯಗಳ ನಿರ್ಮಾಣ ಮತ್ತು ಶುಚಿತ್ವ ಕಾಪಾಡಿಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಒಂದಿಷ್ಟು ತಿಳುವಳಿಕೆ, ಮತ್ತು ಅತ್ಯಂತ ತುರ್ತಿನ ಸಂದರ್ಭಗಳಲ್ಲಿ ಬೇಕಾಗುವಂಥ ಉಪಕರಣಗಳು ಲೈಕ್ ಫೈರ್ ಡಿಫ್ಯೂಸಿಂಗ್ ಎಕ್ವಿಪ್ಮೆಂಟ್ಸ್, ಅಂದರೆ ಅಗ್ನಿ ಅಂದರೆ ಬೆಂಕಿ ಸಂಭವಿಸಿದಂಥ ಸಂದರ್ಭದಲ್ಲಿ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಉಪಯೋಗಿಸುವಂಥ ಉಪಕರಣಗಳಿದ್ದಲ್ಲಿ ನಾವು ವಿಪತ್ತನ್ನು ಯಶಸ್ವಿಯಾಗಿ ಅಥವಾ ಸಮರ್ಥವಾಗಿ ನಿಭಾಯಿಸಬಹುದು. ಅದೇ ರೀತಿ ಆ ವಿಪತ್ತಿಗೆ ಒಳಗಾದಂತಹ ಪ್ರದೇಶದಲ್ಲಿರುವ ಜನರಿಗೆ ನಾವು ಹೊದ್ದುಕೊಳ್ಳಿಕ್ಕೆ, ರಾತ್ರಿ ಹೊತ್ತಿನಲ್ಲಿ ಹೊದ್ದುಕೊಳ್ಳಿಕ್ಕೆ ಬೆಡ್ಶೀಟ್ಗಳನ್ನು, ಬ್ಲ್ಯಾಂಕೆಟ್ಗಳನ್ನು ಮತ್ತು ಬಟ್ಟೆ ಬರೆಗಳನ್ನು, ಮತ್ತು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಶಾಖವನ್ನು ನೀಡುವಂತಹ ಅವಶ್ಯಕತೆಗಳಿದ್ದಂಥ ಸಂದರ್ಭದಲ್ಲಿ ಆ ರೀತಿ ಶಾಖೋತ್ಪತ್ತಿ ಮಾಡುವಂತಹ ಒಂದು ಮೆಷಿನ್ಗಳನ್ನು, ಮತ್ತು ಜನಗಳಿಗೆ ಉಪಯೋಗಿಸಲಿಕ್ಕೆ ಫ್ಲ್ಯಾಶ್ ಲೈಟ್ಗಳನ್ನು ಅಥವಾ ಬ್ಯಾಟರಿಗಳನ್ನು ನಾವು ಕೊಡಬೇಕಾಗತ್ತೆ. ಆ ಒಂದು ಸ್ಥಳಗಳಲ್ಲಿ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ನಾವು ಹೆಚ್ಚಿನ ಹಾನಿ ಆಗೋದನ್ನು ಆ ಸ್ಥಳಗಳಲ್ಲಿ ನಾವು ತಪ್ಪಿಸಬಹುದಾಗಿದೆ. ಹಾಗೆಯೇ ಪರಿಹಾರ ಕ್ರಮಗಳನ್ನು ಡಿಸ್ಕಷನ್ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ, ಶೆಲ್ಟರ್ಸ್ ವಿಲ್ ಬಿ ಅರೇಂಜ್ಡ್ ಯೂಶುವಲಿ ಇನ್ ದ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಲೈಕ್ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಎಮರ್ಜೆನ್ಸೀಸ್ ಇನ್ ದ ಪ್ರೈವೇಟ್ ಬಿಲ್ಡಿಂಗ್ಸ್ ಆಲ್ಸೋ. In the absence of the above, the temporary shelters by using the aluminum sheets and the tarpaulins will also be built to be used as a shelters for the affected people. ನಾವು ಮೊದಲೇ ಹೇಳಿದ್ವಿ, ಸ್ಥಳಾಂತರ ಮಾಡಬೇಕಾಗುತ್ತೆ. ಎಲ್ಲಿ ಅವರು ನಾರ್ಮಲಾಗಿ ವಾಸ ಮಾಡ್ತಿದ್ದಾರೆ, ಪ್ರವಾಹ ಈ ಥರದಂಥ ಸಂದರ್ಭಗಳಲ್ಲಿ ಅವ್ರನ್ನ ಅಲ್ಲೇ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕರನ್ನು ಅವ್ರನ್ನ ಸ್ಥಳಾಂತರ ಮಾಡಬೇಕು. ಎಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ನಾವು ಪ್ರಶ್ನೆ ಮುಂದೆ ಬಂದಾಗ, ಯೂಶ್ವಲಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಸರ್ಕಾರವು ಶಾಲಾ ಕಾಲೇಜುಗಳಲ್ಲಿ ಕೆಲವೊಂದು ವೈಪರೀತ್ಯ ಸಂದರ್ಭಗಳಲ್ಲಿ ಇವು ಲಭ್ಯ ಇಲ್ಲದೇ ಇದ್ದ ಪಕ್ಷದಲ್ಲಿ, ಶಾಲಾ ಕಾಲೇಜು ಎಲ್ಲ ಊರಿನಲ್ಲೂ ಇದ್ದೇ ಇರುತ್ತೆ. ಯೂಶ್ವಲಾಗಿ ಎಲ್ಲ ತಾಲೂಕುಗಳಲ್ಲಿ ಇರುತ್ತೆ. ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸರ್ಕಾರದ್ದೇ ಆದಂತಹ ಶಾಲಾ ಕಾಲೇಜುಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ತಾತ್ಕಾಲಿಕವಾಗಿ ವಸತಿ ಉದ್ದೇಶಕ್ಕಾಗಿ ಬಳಸ್ಕೊಳ್ಬಹುದಾಗಿದೆ. ಹಾಗೆಯೇ ಪ್ರೈವೇಟ್ ಬಿಲ್ಡಿಂಗ್ಗಳನ್ನು, ಖಾಸಗಿ ಕಟ್ಟಡಗಳನ್ನ ಕೂಡ ಲಭ್ಯ ಇದ್ದಲ್ಲಿ ಅದನ್ನು ಕೂಡ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಕೂಡ ಜನರನ್ನು ಇರಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಥವಾ ಕೈಗೊಳ್ಳಬೇಕು. ಇನ್ ದ ಆಬ್ಸೆನ್ಸ್ ಆಫ್ ದ ಎಬೋ ಒಂದು ವೇಳೆ ಅಲ್ಲಿ ಸರ್ಕಾರಿ ಕಟ್ಟಡ ಇಲ್ಲ, ಶಾಲಾ ಕಾಲೇಜುಗಳು ಯಾವುದೂ ಸಿಗ್ತಾ ಇಲ್ಲ, ಅಥವಾ ಖಾಸಗಿ ಕಟ್ಟಡಗಳಿಗೂ ಸಿಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ತಾತ್ಕಾಲಿಕವಾಗಿ ವಸತಿಗಳನ್ನು ಅಲ್ಯೂಮಿನಿಯಂ ಶೀಟ್ಗಳನ್ನು ಉಪಯೋಗಿಸಿ ಅಥವಾ ಟಾರ್ಪಾಲಿಗಳನ್ನು ಉಪಯೋಗಿಸಿ ಜನರು ಅಲ್ಲಿ ತಾತ್ಕಾಲಿಕವಾಗಿ ನೆಲೆಸುವಂತೆ, ಅಟ್ಲೀಸ್ಟ್ ಎಮರ್ಜೆನ್ಸಿಗೋಸ್ಕರ ಉಳ್ಕೊಳ್ಳುವಂತೆ ಒಂದು ಪರಿಸ್ಥಿತಿಗಳನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಇದೇ ಪರಿಹಾರ ಕ್ರಮದ ಬಹಳ ಮುಖ್ಯವಾದಂತಹ ಅಂಗ. ಮತ್ತು ಇದರ ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾರೆ ಶೆಲ್ಟರ್ ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ. ಇನ್ ದ ಡಿಸಾಸ್ಟರ್ ಅಫೆಕ್ಟೆಡ್ ಏರಿಯಾಸ್ ದೇರ್ ಮಸ್ಟ್ ಬಿ ಸಫಿಷಿಯಂಟ್ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್
to be provided in order to get the latest news, and there must be system must be established for the public announcement, and the alternative energy source must be provided during the emergencies to establish the communication system, and the sanitary supplies must include the toiletry paper, chlorine powder, plastic sheets, and the hand sanitize, and the enough masks also. ನಾವು ಪರಿಹಾರ ಕ್ರಮಗಳ ಏನನ್ನು ತುರ್ತಾಗಲಿ ಒದಗಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಆ ಚರ್ಚೆಯ ಪರಿಹಾರ ಕ್ರಮಗಳ ಒಂದು ಭಾಗವಾಗಿ ಯಾವುದೇ ವಿಪತ್ತಿಗೆ ಒಳಪಟ್ಟಂಥ ಪ್ರದೇಶಗಳಲ್ಲಿ ಜನಗಳಿಗೆ ಸುದ್ದಿ ಸರಿಯಾಗಿ ಸಿಗದೇ ಇದ್ದಾಗ ಸುಳ್ಳು ವದಂತಿಗಳು ಆಗ್ತವೆ. ಜನ ಆಲ್ರೆಡಿ ಸಂಭವಿಸಿರುವಂತಹ ಪ್ರಾಕೃತಿಕ ವಿಕೋಪಗಳಿಂದ ಅಲ್ಲದೆ, ಮಾನವ ವಿಕೋಪಗಳಿಂದ ಅಲ್ಲದೆ, ಈ ರೀತಿ ಸುಳ್ಳು ಸುದ್ದಿಗಳಿಂದ ಕೂಡ ಆತಂಕಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದಕ್ಕೋಸ್ಕರ ಸಂವಹನ ಒಂದು ಉಪಕರಣಗಳನ್ನು ಉಪಯೋಗಿಸಿಕೊಂಡು ಜನರಿಗೆ ಸತ್ಯವನ್ನು ತಿಳಿಸಲಿಕ್ಕೆ, ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ಸನ್ನು, ಎಕ್ವಿಪ್ಮೆಂಟ್ಸನ್ನು ತಕ್ಷಣ ಆ ಪ್ರದೇಶಗಳಿಗೆ ಒದಗಿಸ್ಕೊಡ್ಬೇಕಾಗುತ್ತೆ. ಮತ್ತು ಸಾರ್ವಜನಿಕ ಪ್ರಕಟಣೆಗಳಿಗಾಗಿ ಏಕಕಾಲದಲ್ಲಿ ಹೆಚ್ಚು ಜನಗಳಿಗೆ ಜೋರಾದಂತಹ ಒಂದು ಧ್ವನಿವರ್ಧಕ ಮೂಲಕ ತಿಳಿಸಬೇಕು ಅಂತಂದರೆ ಅದಕ್ಕೋಸ್ಕರ ಸಾರ್ವಜನಿಕ ಅನೌನ್ಸ್ಮೆಂಟ್ಗಳನ್ನು ಮಾಡಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಮತ್ತು ಎಲ್ಲಿ ವಿಪತ್ತುಗಳು ಸಂಭವಿಸ್ಬಿಟ್ಟಿರ್ತವೆ ಅಲ್ಲಿ ಯಾವುದೇ ರೀತಿಯಾದಂಥ ಎನರ್ಜಿ ಸೋರ್ಸಸ್ ಅಂತಂದರೆ ಶಕ್ತಿಯ ಸಂಪನ್ಮೂಲಗಳು ಇರೋದಿಲ್ಲ, ಎಲ್ಲವೂ ಹಾಳಾಗಿಬಿಟ್ಟಿರುತ್ತೆ. ಹಾಗಾಗಿ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ನಾವು ಆ ಪ್ರದೇಶಗಳಿಗೆ ಒದಗಿಸ್ಕೊಡ್ಬೇಕಾಗುತ್ತೆ. ಇದರಿಂದ ಕಮ್ಯುನಿಕೇಷನ್ ಸಿಸ್ಟಮ್ನ ಬಲಪಡಿಸಬಹುದಾಗಿದೆ. ಹಾಗೆಯೇ ನನಗೆ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ ಇದನ್ನು. ಸ್ಯಾನಿಟರಿ ಸಪ್ಲೈಸ್ ಅಂದರೆ ಶುಚಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೆಲ್ಲ ಅಗತ್ಯತೆ ಇದೆ, ಲೈಕ್ ನೀರಿನ ಲಭ್ಯತೆ ಇಲ್ಲದಂಥ ಪಕ್ಷದಲ್ಲಿ ಟಾಯ್ಲೆಟರಿ ಟಿಶ್ಯೂ ಪೇಪರ್ಗಳನ್ನು, ಮತ್ತು ಘನ ತ್ಯಾಜ್ಯ ನಿರ್ವಹಣೆಗೋಸ್ಕರ ಅಲ್ಲಿ ಕ್ಲೋರೈನ್ ಪೌಡರನ್ನು, ಮತ್ತು ನೀರಿಗೆ ಚಿಮ್ಮಿಸುವಂತಹ, ನೀರಿನ ಶುದ್ಧೀಕರಣಕ್ಕೋಸ್ಕರ ಬಳಸುವಂತಹ ಕ್ಲೋರೈನ್ ಪೌಡರನ್ನು ನಾವು ಒದಗಿಸ್ಕೊಡ್ಬೇಕಾಗುತ್ತೆ. ಅದೇ ರೀತಿ ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಸ್ಕೊಳ್ಳೋಕ್ಕೆ, ಒದ್ಕೊಳ್ಳೋಕ್ಕೆ, ಅಥವಾ ತಾತ್ಕಾಲಿಕ ವಸತಿ ನಿರ್ಮಾಣಕ್ಕೋಸ್ಕರ ನಾವು, ಅಥವಾ ಟೆಂಪ್ರವರಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ನಾವು ಒದಗಿಸ್ಕೊಡ್ಬೇಕಾಗುತ್ತೆ. ಹಾಗೆ ಮಾಸ್ಕ್ಗಳನ್ನು ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೇವೆ, ಸಾಂಕ್ರಾಮಿಕ ರೋಗಗಳು ತುಂಬ ಹಬ್ತಾ ಇದ್ದಾವೆ. ಎಸ್ಪೆಷಲಿ ಕೊರೋನಾದಂತಹ ಸಂದರ್ಭಗಳಲ್ಲಿ ಮಾಸ್ಕ್ಗಳನ್ನು ಉಪಯೋಗಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಜನಗಳು ವಿಪತ್ತಿಗೆ ಒಳಪಟ್ಟಂಥ ಪ್ರದೇಶಗಳಲ್ಲಿ ಇವೆಲ್ಲವನ್ನು ಕಳೆದುಕೊಂಡಿರೋದ್ರಿಂದ ತಮ್ಮ ಮನೆ, ತಾವು ಸಂಪಾದನೆ ಮಾಡಿದಂತಹ ಎಲ್ಲ ವಸ್ತುಗಳು, ಮಕ್ಕಳಿಗೆ ಬೇಕಾದ ಉಪಕರಣಗಳು ಎಲ್ಲವನ್ನು ಹಾಳು ಮಾಡ್ಕೊಂಡಿರೋದ್ರಿಂದ, ಅಥವಾ ವಿಪತ್ತಿನ ಕಾರಣದಿಂದ ಕಳೆದು ಹೋಗಿರೋದ್ರಿಂದ ಇವೆಲ್ಲವನ್ನು ಒದಗಿಸ್ಕೊಡುವಂತಹ ಜವಾಬ್ದಾರಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಮೇಲೆ ಇದೆ ಅಂತ ಹೇಳ್ಬಹುದು. ಈಗ we should try to see the components of the disaster relief, that is the healthcare management. How the healthcare facilities to be provided. To provide the healthcare facilities in the affected disaster in the disaster affected areas, the concerned authorities must make a list of the first aid kits and the essential drugs to make them available in that area. Proper education must be given to the public health in the affected areas. If possible, mobile hospital vans or units must be opened up immediately. In the disaster affected areas, the people must be given the education relating to the public health, sanitization and the food production, and for maintaining the individual hygiene, special care for the kids and the awareness regarding the common infections that may occur. ಆರೋಗ್ಯದ ದೃಷ್ಟಿಕೋನದಿಂದ ಯಾವೆಲ್ಲ ಪರಿಹಾರ ಕ್ರಮಗಳನ್ನು ನಾವು ತೆಗೆದುಕೊಳ್ಬೋದು ಅಂತ ನಾವು ಇಲ್ಲಿ ನೋಡೋದಾದರೆ, ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯ ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕಾಗುತ್ತೆ ಅಂತಂದರೆ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮೊದಲು ಮಾಡಬೇಕಾದಂಥ ಕೆಲಸ, ಯಾವ ರೀತಿಯಾದಂಥ ವಿಪತ್ತು ಸಂಭವಿಸಿದೆ, ಆ ಸಂಭವಿಸಿದಂಥ ವಿಪತ್ತುಗಳಿಗೆ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಪ್ರಾಥಮಿಕವಾಗಿ ಫಸ್ಟ್ ಏಡ್ ಕಿಟ್ ಅಂತ ಏನು ಕರಿತೀವಿ, ಅಥವಾ ಫಸ್ಟ್ ಏಡ್ ಕಿಟ್ ಪ್ರಾಥಮಿಕವಾಗಿ ವಿಪತ್ತನ್ನು ಎದುರಿಸಲಿಕ್ಕೆ ಅವ್ರಿಗೆ ಯಾವ ರೀತಿಯಾದಂತಹ ಔಷಧಿಗಳು ಬೇಕಾಗ್ತವೆ ಫಸ್ಟ್ ಏಡ್ ಕಿಟ್ಟಲ್ಲಿ, ಅದನ್ನು ಮತ್ತು ಅತ್ಯಂತ ಹೆಚ್ಚು ಅಗತ್ಯ ಇರುವಂತಹ ಔಷಧಿಗಳ ಪಟ್ಟಿಗಳನ್ನು ಮಾಡಿ ಆ ಪಟ್ಟಿಗಳನ್ನು ತೆಗೆದುಕೊಂಡು ಔಷಧಿಗಳನ್ನು ಆ ವಿಪತ್ತು ಸಂಭವಿಸಿದಂಥ ಸ್ಥಳಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಅವರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು, ಶಿಕ್ಷಣವನ್ನು
ಕೊಡಬೇಕು. ಯಾಕೆಂದರೆ ಕಾಯಿಲೆ ಬಂದವರಿಗೆಲ್ಲ ಔಷಧಿ ಕೊಡ್ತೀವಿ ಅನ್ನೋಕ್ಕಿಂತ ಕಾಯಿಲೆ ಬರೋದಿರೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರಿಗೆ ನಾವು ತಿಳುವಳಿಕೆಗಳನ್ನು ಕೊಡ್ತಾ ಹೋದರೆ, ಶಿಕ್ಷಣವನ್ನು ಸಾಕ್ಷರತೆಯನ್ನು ಕೊಡ್ತಾ ಹೋದರೆ ನಾವು ಬಹಳ ಸುಲಭವಾಗಿ ಏನು ಮಾಡಬಹುದು, ಅವರ ಸುರಕ್ಷತೆಗೆ ಆದ್ಯತೆನ ಕೊಟ್ಟ ರೀತಿಯಲ್ಲಿ ಆಗುತ್ತೆ. ಇಫ್ ಪಾಸಿಬಲ್ ಮೊಬೈಲ್ ಹಾಸ್ಪಿಟಲ್ ವ್ಯಾನ್ಸ್, ತುರ್ತು ಸಂದರ್ಭಗಳಲ್ಲಿ ಮೊಬೈಲ್ ಹಾಸ್ಪಿಟಲ್ ವ್ಯಾನ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅಂದರೆ ತಾತ್ಕಾಲಿಕವಾಗಿ ನಾವು ವ್ಯಾನ್ಗಳಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಹ, ಡಾಕ್ಟರ್ಸು ಅಲ್ಲೇ ಚಿಕಿತ್ಸೆ ನೀಡುವಂತಹ, ಧೈರ್ಯ ತುಂಬುವಂತಹ ಅಥವಾ ಸೂಕ್ತ ಔಷಧಿಗಳನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಮೊಬೈಲ್ ಹಾಸ್ಪಿಟಲ್ ವ್ಯಾನ್ಸ್ಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ ಅಥವಾ ಯೂನಿಟ್ಗಳನ್ನು ಉಪಯೋಗಿಸಬೇಕಾಗುತ್ತೆ. ಯಾಕೆಂದರೆ ಆ ಪ್ರದೇಶದಲ್ಲಿರುವಂಥ ಆಸ್ಪತ್ರೆಗಳು ನ್ಯಾಚುರಲ್ ಆಗಿ ಡಿಸಾಸ್ಟರ್ಸಿಂದಾಗೆ ನಾಶ ಆಗಿರುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಈ ಮೊಬೈಲ್ ಹಾಸ್ಪಿಟಲ್ ವ್ಯಾನ್ಗಳನ್ನು ಸುಸಜ್ಜಿತವಾಗಿಟ್ಟು ವಿಪತ್ತಿಗೆ ಒಳಪಟ್ಟಂಥ ಪ್ರದೇಶಗಳಿಗೆ ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತು ಆ ವಿಪತ್ತಿಗೆ ಒಳಪಟ್ಟಂಥ ಪ್ರದೇಶಗಳಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ, ನೈರ್ಮಲ್ಯ ಕಾಪಾಡ್ಕೊಳ್ಳೋದು ಹೇಗೆ, ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡಿಕೊಡ್ಬೇಕು, ಅಗತ್ಯ ವಸ್ತುಗಳನ್ನು ಬಳಸೋದು ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ, ವ್ಯಕ್ತಿಗತವಾಗಿ ಏನೆಲ್ಲ ಹೈಜಿನಿಕ್ ಫ್ಯಾಕ್ಟರ್ಸನ್ನು ನಾವು ಇಟ್ಕೊಳ್ಬೇಕಾಗುತ್ತೆ, ಮಕ್ಕಳನ್ನ ಹೇಗೆ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು, ವಯಸ್ಸಾದವ್ರನ್ನ ಹೇಗೆ ನೋಡ್ಕೊಳ್ಬೇಕು, ಹೆಣ್ಮಕ್ಳನ್ನ ಹೇಗೆ ನೋಡ್ಕೊಳ್ಬೇಕು, ಮತ್ತು ಯೂಶ್ವಲಾಗಿ ಹರಡುವಂತಹ ಇನ್ಫೆಕ್ಷನ್ಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗಗಳು ಬರೆದಿರೋ ರೀತಿಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಹೇಗೆ ವಸ್ತುಗಳನ್ನು ಬಳಸಬೇಕು ಮತ್ತು ತಮ್ಮ ಜೀವನವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಆರೋಗ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮತ್ತು ಬಹಳ ಮುಖ್ಯವಾಗಿ ತ್ಯಾಜ್ಯ ನಿರ್ವಹಣೆ. ವಾಟ್ ಈಸ್ ದಿಸ್ ತ್ಯಾಜ್ಯ ನಿರ್ವಹಣೆ? ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಎ ವೇಸ್ಟ್ ಮ್ಯಾನೇಜ್ಮೆಂಟ್. Whether a natural disaster or a man-made disaster, it will create a large volume of the solid and the liquid waste which are much dangerous to the public health. And also, the disaster's waste is created even at the time of response and recovery stage. The disaster's waste is much harmful to the health and the safety and the environment. If it is not properly managed, then it can create a major problem for the post-disasters rescue operations. ಈ ತ್ಯಾಜ್ಯ ನಿರ್ವಹಣೆ ಸಂಬಂಧಪಟ್ಟಂತೆ ಯಾವಾಗ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳು ಸಂಭವಿಸ್ತವೆ, ಈ ವಿಪತ್ತುಗಳಿಂದಾಗಿ ಅತಿ ಹೆಚ್ಚು ವ್ಯಾಲ್ಯೂಮ್ ಅಂತಂದರೆ ನಾವು ಏನು ಘನತ್ಯಾಜ್ಯ ಅಂತ ಹೇಳ್ತೇವೆ, ಅತಿ ಹೆಚ್ಚು ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯಗಳು ಉಂಟಾಗ್ತವೆ. ಈ ಫ್ಯಾಕ್ಟ್ರಿಗಳೆಲ್ಲ ಇದ್ದಾಗ ಏನಾಗುತ್ತೆ, ಭೂಕಂಪ ಆದಾಗ ತುಂಬ ಅಪಾಯಕಾರಿ ರಾಸಾಯನಿಕಗಳೆಲ್ಲ ಹೊರಗಡೆ ಬಂದುಬಿಡ್ತವೆ. ಅದರಿಂದ ಜನಗಳಿಗೆ, ಸಾರ್ವಜನಿಕರ ಆರೋಗ್ಯಕ್ಕೆ ಅತ್ಯಂತ ಹೆಚ್ಚು ಅಪಾಯವನ್ನು ತಂದುಕೊಡುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಪ್ರಾಥಮಿಕವಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ಈ ಡಿಸಾಸ್ಟರ್ಸ್ ವೇಸ್ಟ್ ಅಂದರೆ ವಿಪತ್ತಿನಿಂದಾಗಿ ಉಂಟಾಗುವಂಥ ತ್ಯಾಜ್ಯ ಏನಿದೆ, ಇಟ್ ವಿಲ್ ಬಿ ಕ್ರಿಯೇಟೆಡ್ ಡ್ಯೂರಿಂಗ್ ಆ್ಯಂಡ್ ಈವನ್ ಆಫ್ಟರ್ ದ ಟೈಮ್ ಆಫ್ ರೆಸ್ಪಾನ್ಸ್ ಆ್ಯಂಡ್ ರಿಕವರಿ ಸ್ಟೇಜ್. ವಿಪತ್ತು ಸಂಭವಿಸಿದಾಗ ತ್ಯಾಜ್ಯ ಉಂಟಾಗುತ್ತೆ. ವಿಪತ್ತು ಸಂಭವಿಸಿದಂಥ ಪ್ರದೇಶಗಳಲ್ಲಿ ಪುನರ್ನಿರ್ಮಾಣ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಮತ್ತೆ ಇನ್ನಷ್ಟು ಅವಶೇಷಗಳ ಅಡಿನಲ್ಲಿ ನಮಗೆ ಮತ್ತೆ ಘನ ತ್ಯಾಜ್ಯ ಉಂಟಾಗ್ತಾ ಬರುತ್ತೆ. ಈ ಡಿಸಾಸ್ಟರ್ಸ್ ವೇಸ್ಟ್ ಅಂದರೆ ಈ ವಿಪತ್ತಿನ ಸಂದರ್ಭದಲ್ಲಿ ಉಂಟಾದಂಥ ಕಸ ಏನಿರುತ್ತೆ ಅಥವಾ ಒಂದು ತ್ಯಾಜ್ಯ ಏನಿರುತ್ತೆ, ಅದು ಆರೋಗ್ಯಕ್ಕೆ ಅತ್ಯಂತ ಹೆಚ್ಚಿನ ಸಮಸ್ಯೆಯನ್ನು ತಂದೊಡ್ಡಬಲ್ಲದು. ಹಾಗೆಯೇ ಪರಿಸರಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಹಾನಿಯನ್ನು ಅದು ಮಾಡಬಲ್ಲದು. ಅದನ್ನು ನಾವು ಸರಿಯಾಗಿ ನಾವು ನಿರ್ವಹಿಸದೇ ಇದ್ದರೆ ಅದು ಮುಂದೆ ಬಹಳ ಬೃಹತ್ ಸಮಸ್ಯೆಯಾಗಿ ಅದು ಕಾಡಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೊ ಹಾಗಾಗಿ ಪೋಸ್ಟ್ ಡಿಸಾಸ್ಟರ್ಸ್ ರೆಸ್ಕ್ಯೂ ಆಪರೇಷನ್ಸ್ನಲ್ಲಿ ಅಥವಾ ಪರಿಹಾರ ಕ್ರಮಗಳಲ್ಲಿ, ವಿಪತ್ತಿನ ಸಂದರ್ಭಗಳಲ್ಲಿ ಪರಿಹಾರ ಕ್ರಮಗಳ ಅಂಗವಾಗಿ ತ್ಯಾಜ್ಯ ನಿರ್ವಹಣೆಗೆ ಅತಿ ಹೆಚ್ಚು ಗಮನವನ್ನು ಪ್ರತಿಯೊಬ್ಬರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಡಿಸಾಸ್ಟರ್ಸ್ ವೇಸ್ಟ್ ಅಂತಂದರೆ ಏನು ಅಂತಂದರೆ, ಈಗ ಭೂಕಂಪಕ್ಕೆ ಒಳಗಾದಂಥ ಪ್ರದೇಶಗಳಲ್ಲಿ ಭೂಮಿ ನಡುಗೋದ್ರಿಂದ ಕಟ್ಟಡಗಳೆಲ್ಲ ಉರುಳು ಬೀಳುತ್ತೆ. ಆ ಕಟ್ಟಡಗಳ ಅವಶೇಷಗಳೇನಿರುತ್ತೆ ಅದನ್ನು ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನ ತ್ಯಾಜ್ಯ ಅಂತ ಕರಿತೇವೆ. ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗೆ ಲಿಕ್ವಿಡ್ ವೇಸ್ಟ್ ಅಂದರೆ ಈಗ ರಾಸಾಯನಿಕ ಅನಿಲಗಳು ಅವು ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ, ಫ್ಯಾಕ್ಟ್ರಿಗಳಲ್ಲಿ ಏನಾದ್ರು ಫ್ಯಾಕ್ಟ್ರಿಗಳಲ್ಲಿ ಬೆಂಕಿ ಅಪಘಾತಗಳು ಅಥವಾ ಯಾವುದಾದ್ರು ಗ್ಯಾಸ್ಗಳು ಲೀಕ್ ಆದಾಗ ಅಪಾಯಕಾರಿ ಗ್ಯಾಸ್ಗಳಿಂದಾಗಿ ಅತಿ ಹೆಚ್ಚು ಅಪಾಯಗಳು ಎದುರಾಗ್ತವೆ. ಇದನ್ನು ನಾವು ಸಾಲಿಡ್ ವೇಸ್ಟ್ ಅಥವಾ ಲಿಕ್ವಿಡ್ ವೇಸ್ಟ್ ಅಂತ ಕರಿತೀವಿ.
ಯಾವ್ದು ಬರುತ್ತೆ ಸಾಲಿಡ್ ವೇಸ್ಟ್ ಅಂತ ನೋಡೋದಾದರೆ ಸ್ಟೀಲ್, ಕಾಂಕ್ರೀಟ್, ವುಡ್, ಕ್ಲೇ. ಕಾಂಕ್ರೀಟ್ ಅಂತಂದರೆ ಸಿಮೆಂಟಿನ ಅವಶೇಷಗಳು, ಹಾಗೆ ಕಬ್ಬಿಣದ ಅವಶೇಷಗಳು, ಹಾಗೆ ಮರದ ಅವಶೇಷಗಳು, ಹಾಗೆ ಸುಣ್ಣದ ಅವಶೇಷಗಳು, ಮತ್ತು ಟಾರ್ ಅಂದರೆ ಅಂತಂದರೆ ಅತ್ಯಂತ ವಿಷಕಾರಿ ವಸ್ತುಗಳು. ಇದೆಲ್ಲವೂ ಕೂಡ ಹಾನಿಗೊಳಪಟ್ಟಂತಹ ಬಿಲ್ಡಿಂಗ್ಗಳಿಂದ ಅಥವಾ ಮೂಲಭೂತ ಸೌಕರ್ಯಗಳಿಂದ ಮತ್ತು ಗೃಹ ಬಳಕೆಯ ವಸ್ತುಗಳಿಂದ ಮತ್ತು ಕೆಲವು ಟೈಮ್ ಏನು ಹೇಳ್ಬೋದು ನಾವು, ಈ ಎಲೆಕ್ಟ್ರಿಸಿಟಿ ಸಪ್ಲೈ ಪವರ್ ಸ್ಟೇಷನ್ಗಳಿಂದ ಅಥವಾ ಟೆಲಿಫೋನ್ ಗ್ರಿಡ್ಗಳಿಂದ ಮತ್ತು ಎಲೆಕ್ಟ್ರಿಕ್ ಪೋಲ್ಗಳು ಹಾಳಾಗೋದ್ರಿಂದ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗೋದ್ರಿಂದ, ಟ್ರಾನ್ಸ್ಫಾರ್ಮರ್ಸು, ಎಕ್ವಿಪ್ಮೆಂಟ್ಸು, ಈ ಥರದ್ದೆಲ್ಲದರಿಂದ ಕೂಡ ನಾವು ಈ ಸಾಲಿಡ್ ವೇಸ್ಟ್ ಅಥವಾ ಲಿಕ್ವಿಡ್ ವೇಸ್ಟ್ ಹೊರಗಡೆ ಬರೋದನ್ನು, ಅತ್ಯಂತ ಅಪಾಯಕಾರಿಯಾದಂತಹ ತ್ಯಾಜ್ಯ ಹೊರಗಡೆ ಬರೋದನ್ನು ನಾವು ನೋಡಬಹುದಾಗಿದೆ. ಇದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಬೇಕು. ಮತ್ತು ಪಾರ್ಟ್ಸ್ ಫ್ರಮ್ ದ ವಾಟರ್ ಅಂಡ್ ದ ಸೀವೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನೀರಿನಿಂದ ಹಲವಾರು ತ್ಯಾಜ್ಯಗಳು ಬರ್ತವೆ. ಮತ್ತು ಸೀವೇಜ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಈ ನೀರನ್ನು ಬಳಸಿದ ನೀರನ್ನ ನಾವು ಏನಂತ ಕರಿತೀವಿ ಅಂದರೆ ಸೀವೇಜ್ ವಾಟರ್ ಅಥವಾ ಕಲುಷಿತ ನೀರು ಅಂತ ಕರಿತೀವಿ. ಆ ಕಲುಷಿತ ನೀರು ಹೊರಗಡೆ ಹೋಗಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹರಿವನ್ನು ಮಾಡಿ ಅದು ಎಲ್ಲಾದರೂ ಒಂದು ಕಡೆ ಶೇಖರಣೆಗೊಂಡು ಅದು ಯಾರಿಗೂ ಹಾನಿ ಆಗದಿರೋ ರೀತಿಯಲ್ಲೇ ಜನವಸತಿ ಪ್ರದೇಶದಿಂದ ದೂರ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಮತ್ತು ನ್ಯಾಚುರಲ್ ಡೆಬ್ರೀಸ್ ಅಂತಂದರೆ ಏನು, ಸುಣ್ಣ ಇರಬಹುದು ಅಥವಾ ಮಣ್ಣಿರಬಹುದು, ಈ ಮರಗಳಿರಬಹುದು, ಕೊಂಬೆಗಳಿರ್ಬೋದು ಅಥವಾ ಪೊದೆಗಳಿರಬಹುದು, ಅಥವಾ ಪಾಮ್ ಟ್ರೀ ಲೀವ್ಸು, ಕೆಮಿಕಲ್ಸು, ಡೈಸು, ಈ ರಾ ಮೆಟೀರಿಯಲ್ಸು, ಇಂಡಸ್ಟ್ರೀಸ್ನಿಂದ ಬರುವಂಥದ್ದು, ಇವೆಲ್ಲವೂ ಕೂಡ ಈ ತ್ಯಾಜ್ಯಗಳಲ್ಲೇ ಬರುತ್ತೆ. ಈ ತ್ಯಾಜ್ಯಗಳನ್ನ ವೈಜ್ಞಾನಿಕವಾಗಿ ನಾವು ಸಂಸ್ಕರಣೆ ಮಾಡುವಂತಹ ನಿಟ್ಟಿನಲ್ಲಿ ನಾವೇನು ಮಾಡಬೇಕಾಗುತ್ತೆ, ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ದ ವೇಸ್ಟ್ ಫ್ರಮ್ ದ ರಿಲೀಫ್ ಆಪ್ರೇಷನ್ಸ್. ಈ ಪರಿಹಾರ ಕ್ರಮಗಳನ್ನು ಕೈಗೊಂಡಾಗ ಏನು ಬರುತ್ತೆ, ಡ್ಯಾಮೇಜ್ಡ್ ಬೋಟ್ಸ್. ಎಲ್ಲಿ ನದಿ ಅಥವಾ ಸಮುದ್ರಗಳಿರ್ತವೆ ಅಲ್ಲಿ ಬೋಟ್ಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಅವುಗಳನ್ನು ಸೈಡಿಗೆ ತೆಗಿಬೇಕು. ಇಲ್ಲಾಂದರೆ ನಾವು ಸುಸಲಿತವಾಗಿ ಸಂಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಗಳಿರ್ಬೋದು, ಬಸ್ಗಳಿರ್ಬೋದು, ಸೈಕಲ್ಸು, ಮೋಟಾರ್ ಬೈಕ್ಸು ಅಥವಾ ಈ ಡೈನಮೈಟ್ಗಳನ್ನು ನಾವು ಗಡಿ ಪ್ರದೇಶಗಳಲ್ಲಿ ಉಪಯೋಗಿಸ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ತ್ಯಾಜ್ಯ ಉಂಟಾಗುತ್ತೆ. ಇವೆಲ್ಲವೂ ತುಂಬ ಅಪಾಯಕಾರಿ. ಆದ್ದರಿಂದ ಆರೋಗ್ಯಕ್ಕೆ ಇವನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಾವು ಗಮನವನ್ನು ತುರ್ತಾಗಿ ಹರಿಸಬೇಕಾಗುತ್ತೆ. ಮತ್ತು ಡಿಸಾಸ್ಟರ್ಸ್ ಸೆಟ್ಲ್ಮೆಂಟ್ ಆ್ಯಂಡ್ ದ ಕ್ಯಾಂಪ್ಸ್. ಯಾವಾಗ ನಾವು ಜನಗಳನ್ನು ತಾತ್ಕಾಲಿಕ ವಸತಿಗಳ ಪ್ರದೇಶಗಳಿಗೆ ಸ್ಥಳಾಂತರಗೊಳಿಸಿ ಇಡ್ತೇವೆ, ಜನ ಗುಂಪಾಗಿ ಇರೋದರಿಂದ ಅಲ್ಲಿ ಒಂದಷ್ಟು ಘನತ್ಯಾಜ್ಯದ ನಿರ್ವಹಣೆಯ ಸಮಸ್ಯೆಗಳು ಎದುರಾಗ್ತವೆ. ಪ್ಯಾಕೇಜಿಂಗ್ ಮೆಟೀರಿಯಲ್ಗಳು ಬರ್ತವೆ, ಮತ್ತು ಬೇರೆ ಬೇರೆ ರೀತಿಯಾದ ವೇಸ್ಟ್ಗಳು, ಪರಿಹಾರ ಕ್ರಮದ ಅಂಗವಾಗಿ ಬರುವಂತಹ ಕೆಲವು ಪ್ಯಾಕೆಟ್ಗಳು, ಕವರ್ಗಳು, ಅದರ ಮೇಲೆ ರಟ್ಟಿನ ಬಾಕ್ಸ್ಗಳು, ಮತ್ತು ಔಷಧಿಗಳು, ಮತ್ತು ಗೊಬ್ಬರಗಳು, ಮತ್ತು ಹೌಸ್ ಹೋಲ್ಡ್ ಕ್ಲೀನರ್ಸ್ ಅಂದರೆ ಟಾಯ್ಲೆಟ್ ಮನೆಯಲ್ಲಿ ಇಟ್ಟಂಥ ಆ್ಯಸಿಡ್ ಕ್ಲೀನರ್ಸು, ಮತ್ತು ಪೇಂಟ್ ಇರ್ಬೋದು, ವಾರ್ನಿಷು, ಮತ್ತು ಇವೆಲ್ಲವೂ ಕೂಡ ಈ ಹೆಲ್ತ್ ಮ್ಯಾನೇಜ್ಮೆಂಟ್ ಇಶ್ಯೂನಲ್ಲಿ ಬರ್ತವೆ. ಇದರಿಂದಾಗಿ ಈ ವೇಸ್ಟ್ಗಳಿಂದಾಗಿ ಅತಿ ಹೆಚ್ಚು ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ. ಸೊ ಹಾಗಾಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅತಿ ಹೆಚ್ಚಿನ ನಾವು ಒಂದು ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ. ಮತ್ತು ದ ಸಾಲಿಡ್ ವೇಸ್ಟ್ ಆರ್ ಲಿಕ್ವಿಡ್ ವೇಸ್ಟ್ ಮಸ್ಟ್ ಬಿ ರೀಸೈಕಲ್ಡ್ ಪ್ರಾಪರ್ಲಿ. ನಾವು ಮರುಬಳಕೆ ಮಾಡಲಿಕ್ಕೆ ಸಾಧ್ಯನ ನೋಡಬೇಕು. ಮರುಬಳಕೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಮತ್ತು ಈ ತ್ಯಾಜ್ಯಗಳಿಂದ ಏನಾದರೂ ಶಕ್ತಿ ಸಂಪನ್ಮೂಲವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಕಿಂದ ಪೆಟ್ರೋಲನ್ನು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ಘನವಸ್ತು ಅಂದರೆ ಕಟ್ಟಡ ಶೇಷಗಳಿಂದಾಗಿ ಇಟ್ಟಿಗೆಗಳನ್ನು ಅಥವಾ ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳನ್ನು ಮಾಡಬಹುದು. ಇಫ್ ದ ವೇಸ್ಟ್ ಆಫ್ ದ ಡೇಂಜರಸ್ ಕೆಮಿಕಲ್ಸ್ then if not properly disposed they may create the problems for generations together in the future. ಯಾವಾಗ ವಿಪತ್ತಿಗೆ ಒಳಪಡುತ್ತದೆ ಆ ಸಂದರ್ಭಗಳಲ್ಲಿ ನಾವು ಘನತ್ಯಾಜ್ಯ ವಸ್ತು ಅಥವಾ ರಾಸಾಯನಿಕ ತ್ಯಾಜ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಮುಂದೆ ಬರುವಂತಹ ಎಲ್ಲ ಜನರೇಷನ್ಗಳಿಗೆ, ಅಂದರೆ ಮುಂದೆ ಬಂದ ಎಲ್ಲ ಪೀಳಿಗೆಗಳಿಗೆ ನಾವು ಅಪಾಯವನ್ನು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಇರುವಂಥ ಒಂದು ದೊಡ್ಡ ಅಪಾಯ ಎದುರುಗಡೆ ಇರುತ್ತೆ. ಹಾಗಾಗಿ ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗುತ್ತೆ. ಹಾಗೆಯೇ as a pre-disasters operations technique, solid waste management education must be given to the general public in the community. ನಾವು ಘನತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ವಿಪತ್ತು ಸಂಭವಿಸುವಂತಹ ಮುಂಚೆನೇ ಜನಗಳಿಗೆ ಅಥವಾ ಸಾರ್ವಜನಿಕರಿಗೆ ನೀಡಿದಾಗ ಅವರು ವಿಪತ್ತಿಗೆ ಒಳಪಟ್ಟಾಗ ಆ ರೀತಿ ಅದನ್ನು ಫಾಲೋ ಮಾಡಿ ಅಪಾಯಗಳಿಂದ ಪಾರಾಗ್ತಾರೆ ಅಂತ ಹೇಳಬಹುದು. ಸೊ ಇದುವರೆಗೆ
ಭಾರತದಲ್ಲಿ ಇರುವಂತಹ ಅಪಾಯಗಳು ಏನೇನು ವಿಪತ್ತಿನಿಂದಾಗಿ ಮತ್ತು ದುರ್ಬಲತೆಯ ನೋಟವನ್ನು ನೋಡಿದ್ದೇವೆ. ವಿಪತ್ತು ನಿರ್ವಹಣೆಯ ಪರಿಹಾರ ಅಂಶಗಳು ಯಾವುದ್ಯಾವುದು ಇರಬೇಕು, ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಈ ಸೆಷನ್ನಲ್ಲಿ ಆರೋಗ್ಯದ ಸಂಬಂಧಪಟ್ಟಂತೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ MCQಗಳನ್ನು ನೋಡುವಂಥ ಸಮಯ. ಡ್ಯೂರಿಂಗ್ ಮೊದಲನೇ MCQ ನೋಡೋದಾದರೆ, ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಪೀಪಲ್ ಇನ್ ದ ಅಫೆಕ್ಟೆಡ್ ಏರಿಯಾಸ್ ಮಸ್ಟ್ ಬಿ. ವಿಪತ್ತಿಗೆ ಒಳಪಟ್ಟಂತಹ ಸಂದರ್ಭಗಳಲ್ಲಿ ಜನಗಳಿಗೆ ಮೊದಲು ನಾವು ಏನು ಕೊಡಬೇಕು ಅಂತಂದರೆ, ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಪೀಪಲ್ ಇನ್ ದ ಅಫೆಕ್ಟೆಡ್ ದೇ ಮಸ್ಟ್ ಬಿ. ಆಪ್ಷನ್ಸ್ ಏನೇನಿದೆ, ಮಸ್ಟ್ ಬಿ ಗಿವನ್ ಎನ್ ಅಲರ್ಟ್, ಅವ್ರಿಗೆ ಎಚ್ಚರಿಕೆ ಕೊಡಬೇಕು. ಎರಡನೇದೇನು, ರೀಲೊಕೇಟ್ ಇಫ್ ನೀಡೆಡ್, ಅವಶ್ಯಕತೆ ಬಿದ್ದರೆ ಅವ್ರನ್ನ ಸ್ಥಳಾಂತರಗೊಳಿಸು. ಸಿ ಏನು, ಗಿವನ್ ದ ರಿಲೀಫ್ ಕಾಂಪೊನೆಂಟ್ಸ್, ಅವ್ರಿಗೆ ಪರಿಹಾರ ಕ್ರಮಗಳನ್ನು ಕೊಡಬೇಕಾಗುತ್ತೆ. ಡಿ ಆಲ್ ಆಫ್ ದ ಎಬೋ. ಈ ಮೇಲಿನ ಎಲ್ಲವೂ ಕೂಡ ಸರಿ ಇರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲವುಗಳನ್ನು ಕೂಡ ನಾವು ಜನಗಳಿಗೆ ಒದಗಿಸ್ಕೊಡ್ಬೇಕಾಗುತ್ತೆ. MCQ ಎರಡನೇದು, ಹೆಲ್ತ್ ಕೇರ್ ಇನ್ಕ್ಲೂಡ್ಸ್ ಇನ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್. ಹೆಲ್ತ್ ಕೇರ್ ಅಂತಂದರೆ ಏನೇನು ಸೇರಿಕೊಂಡಿರುತ್ತೆ? ಫಸ್ಟ್ ಏಡ್ ಕಿಟ್. ಫಸ್ಟ್ ಏಡ್ ಕಿಟ್ ಅಂದರೆ ಪ್ರಾಥಮಿಕ ಚಿಕಿತ್ಸಾ ಕಿಟ್ ಅಂತ ಕರಿತೀವಿ. ಬಿ ಗ್ಲೌಸ್ ಆ್ಯಂಡ್ ಮಾಸ್ಕ್ಸ್, ಕೈಗಳಿಗೆ ಹಾಕೊಳ್ಳುವಂಥ ಗ್ಲೌಸ್ಗಳು, ಕಾಲುಗಳಿಗೆ ಹಾಕುವಂಥ ಗ್ಲೌಸ್ಗಳು, ಮಾಸ್ಕ್ಗಳನ್ನು ಇರಬಹುದು. ಮತ್ತು ವ್ಯಾಕ್ಸೈನ್ಸ್ಗಳು ಇರಬಹುದು, ಅಂದರೆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಅಗತ್ಯ ಇರುವಂಥ ವ್ಯಾಕ್ಸೈನ್ಗಳು ಇರಬಹುದು. ಮತ್ತು ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಈ ಹೆಲ್ತ್ ಕೇರ್ ಅಂದ ತಕ್ಷಣ ಇವೆಲ್ಲವೂ ಸೇರ್ತವೆ ಅಲ್ವಾ, ಹಾಗಾಗಿ ಆಪ್ಷನ್ ಡಿ ಮಸ್ಟ್ ಬಿ ದ ಆನ್ಸರ್. ನೋಡೋಣ. ಎಸ್, ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಮೂರನೇ MCQ ನೋಡೋದಾದರೆ, ಡಿಸಾಸ್ಟರ್ಸ್ ವೇಸ್ಟ್ಸ್ ಅಂದರೆ ವಿಪತ್ತಿಗೊಳಪಟ್ಟಂಥ ಸಂದರ್ಭಗಳಲ್ಲಿ ತ್ಯಾಜ್ಯ ಅನ್ನುವಂಥದ್ದು ಏನಿದೆ ಅವು ಏನಾಗಿರ್ತವೆ ಅಂತಂದರೆ, ಮೇ ಬಿ ಇದಾಗಿರಬಹುದು. ಎ ಹಾರ್ಮ್ಫುಲ್ ಅಂದರೆ ಹಾನಿಕಾರಕ, ಎಸ್ ಅಫ್ಕೋರ್ಸ್. ಬಿ ಡೇಂಜರಸ್ ಅಪಾಯಕಾರಿ ಆಗಿರ್ಬೋದು. ಸಾಲಿಡ್ ಇರ್ಬೋದು ಅಥವಾ ಲಿಕ್ವಿಡ್ ಇರ್ಬೋದು, ಲಿಕ್ವಿಡ್ ವೇಸ್ಟ್ ಇರ್ಬೋದು, ಆಫ್ಕೋರ್ಸ್. ಆನ್ಸರ್ ಡಿ ಆಲ್ ಆಫ್ ದ ಎಬೋ. ಈ ಎಲ್ಲ ಉತ್ತರಗಳನ್ನು ನೋಡಿದಾಗ ಆಲ್ ಆಫ್ ದ ಎಬೋ ಸರಿಯಾದ ಉತ್ತರ ಅಂತ ಅನಿಸುತ್ತೆ. ನೋಡೋಣ ಏನು. ಎಸ್, ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ MCQ ನೋಡೋದಾದರೆ, ದ ವೇಸ್ಟ್ ಡಿಸ್ಪೋಸಲ್ ಮಸ್ಟ್ ನಾಟ್ ಬಿ ಬರ್ನ್ ಬಿಕಾಸ್. ತ್ಯಾಜ್ಯಗಳು ಏನು ಉಂಟಾಗ್ತವೆ ಅದನ್ನು ಸುಡುವುದು ಅತ್ಯಂತ ಅವೈಜ್ಞಾನಿಕವಾದಂತಹ ಒಂದು ವಿಧಾನ ಆಗುತ್ತೆ. ಇದನ್ನು ಯೂಶ್ವಲಾಗಿ ಎಲ್ಲರೂ ಮಾಡ್ತಾರೆ, ಕಸಕ್ಕೆ ಬೆಂಕಿ ಹಾಕ್ಬಿಡ್ತಾರೆ. ಅದರಿಂದಾಗಿ ಅತ್ಯಂತ ಟಾಕ್ಸಿಕ್ ಅಂದರೆ ಆರೋಗ್ಯಕ್ಕೆ ವಿಷಕಾರಿಯಾದಂತಹ ರಾಸಾಯನಿಕಗಳು ರಿಲೀಸ್ ಆಗ್ತವೆ. ಹಾಗಾಗಿ ಮಾಡಬಾರ್ದು. ಅದಕ್ಕೆ ನೋಡೋಣ. ವೇಸ್ಟ್ ಡಿಸ್ಪೋಸಲ್ ಮಸ್ಟ್ ನಾಟ್ ಬಿ ಬರ್ನ್. ಸುಡಬಾರ್ದು. ಯಾಕೆ ಅಂದರೆ, ಮೊದಲನೇದು ಇಟ್ ಇಸ್ ಅ ಕಾಸ್ಟ್ಲಿ ಮೀನ್ಸ್, ತುಂಬ ಖರ್ಚಾಗುತ್ತೆ ಅದಕ್ಕೆ. ಬಿ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಪೋಸ್, ಆದರೆ ಸುಟ್ಟುಬಿಟ್ರೆ ಅದನ್ನು ಮತ್ತೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಹಾರ್ಮ್ಫುಲ್ ಟು ದ ನೇಚರ್, ಅದು ಪ್ರಕೃತಿಗೆ ತುಂಬ ಹಾನಿಕಾರಕ. ಆ್ಯಂಡ್ ನನ್ ಆಫ್ ದ ಎಬೋ ಅಂತಿದೆ. ಇಟ್ಸ್ ಏನದನ್ನು ಇಲ್ಲಿ ಸರಿಯಾದಂತಹ ಉತ್ತರ ಕಂಡುಕೊಳ್ಬಹುದು ಅಂತಂದರೆ ಆನ್ಸರ್ ಎ, ಇಟ್ ಇಸ್ ಎ ಕಾಸ್ಟ್ಲಿ ಮೀನ್ಸ್. ತುಂಬ ನಾವು ಅದಕ್ಕೆ ಅಪಾಯವನ್ನು ತೆರಬೇಕಾಗುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಮಸ್ಟ್ ಏಮ್ ಅಟ್. ತ್ಯಾಜ್ಯ ವಸ್ತು ನಿರ್ವಹಣೆ ಅನ್ನುವಂಥದ್ದು ಏನಾಗಬೇಕಂತೆ, ಸೈಂಟಿಫಿಕ್ ಡಿಸ್ಪೋಸಲ್ ಆಗಬೇಕು. ಹೆಲ್ತ್ ಆ್ಯಂಡ್ ಹೈಜೀನ್ ಅಂದರೆ ಅವು ಸುರಕ್ಷಿತವಾಗಿರಬೇಕು, ನೈರ್ಮಲ್ಯ ಕಾಪಾಡಿಕೊಳ್ಳುವಂತ ಇರಬೇಕು. ರೀಯೂಸ್ ಆ್ಯಂಡ್ ರೀಸೈಕಲ್, ಪುನರ್ಬಳಕೆಗೆ ಅವು ಅವಕಾಶ ಇರಬೇಕು, ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳ್ತಾರೆ. ಸೊ ಆನ್ಸರ್ ಡಿ ಮಸ್ಟ್ ಬಿ ದ ಆನ್ಸರ್. ಸೊ ಆಲ್ ಆಫ್ ದ ಎಬೋ. ಸೊ ಪ್ರೀತಿಯ ವಿದ್ಯಾರ್ಥಿಗಳ ಈ ಸೆಷನ್ ಇಲ್ಲಿಗೆ ಕೊನೆ ಆಗ್ತಾ ಇದೆ. ನಾವು ಈ ಒಂದು ಸೆಷನ್ನಲ್ಲಿ ಏನೇನು ಚರ್ಚೆ ಮಾಡಿದ್ವಿ ಅಂತಂದರೆ, ಭಾರತದಲ್ಲಿರುವಂಥ ಅಪಾಯದ ದುರ್ಬಲತೆ ನೋಟ, ವಿಪತ್ತು ನಿರ್ವಹಣೆ ಪರಿಹಾರ ಅಂಶಗಳು ಯಾವುದ್ಯಾವುದು, ಅದರಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ಉಪಯುಕ್ತವಾದಂಥ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ. ದಿಸ್ ಇಸ್ ಡಾಕ್ಟರ್ ನಿರಂಜನ್ ಬಾಬು.